ನನಗೆ ತುಂಬಾ ಜನ ಮೆಸೇಜ್ ಹಾಕಿದ್ರಿ ಸೌಜನ್ಯ ಅವ್ರ ಮ್ಯಾಟರ್ ಬಗ್ಗೆ ಹಾಗೆ ಸಮೀರ್ ಎಂ ಡಿ ಅವ್ರ ಮ್ಯಾಟರ್ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ. ನೋಡ್ಗುರು, ಸಮೀರ್ ಎಂ ಡಿ ಅವ್ರು ಮಾಡಿರೋ ಕೆಲಸ ತುಂಬಾ ಒಳ್ಳೆ ಕೆಲಸ, ಹ್ಯಾಟ್ಸ್ ಆಫ್ ಅವ್ರಿಗೆ. ಬಟ್ ಇನ್ ರಿಯಾಲಿಟಿ ಬಂದು ನೋಡೋದಾದ್ರೆ ಆ ಒಂದು ವಿಡಿಯೋಯಿಂದಾನೆ ಸಮೀರ್ ಅವರು ಎಷ್ಟು ಕ್ಲಾರಿಫೈ ಮಾಡಿಸಿದಾರೆ ಅಂದ್ರೆ ಆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ತಪ್ಪು ಯಾರ್ದಿಲ್ಲ ಅಂತ. ಗುರು, ಈ ವಿಡಿಯೋ ಗೌಡ್ರ ತಪ್ಪು ಅಂದ್ರೆ ತಪ್ಪಾಗತ್ತೆ. ಯಾಕಂದ್ರೆ ಇದು ಗೌಡ್ರ ತಪ್ಪಲ್ಲ, ಇದು ನಿಮ್ಗಳ ತಪ್ಪು. ನೀವು ಆ ಗೌಡ್ರನ್ನ ಅಲ್ಲಿ ಕೂರಿಸಿರೋದಕ್ಕೆ ಆ ಜಂಬ ಬಂದು ಇಷ್ಟೆಲ್ಲ ಘಟನೆಗಳು ನಡೀತಾ ಇರೋದು. ಗುರು, ಈ ಬಲಾತ್ಕಾರ ಮತ್ತೆ ಅತ್ಯಾಚಾರ ಅನ್ನೋದು ಇವಾಗ ಮಾಮೂಲಿ ರೋಡಲ್ಲಿ ಆಗ್ಬಿಟ್ಟಿದೆ. ನಿಮ್ಗೆ ಇದ್ರ ಹಿಂದೆ ತುಂಬಾ ಜನ ಗೌಡ್ರು ಕಾಣಿಸ್ತಾರೆ, ತುಂಬಾ ಜನ ಅಧಿಕಾರಿಗಳು, ಅದು ಮೇಲಧಿಕಾರಿಗಳು ಕಾಣಿಸ್ತಾರೆ, ದೊಡ್ಡ ದೊಡ್ಡ ಲೈಕ್ ಹೆಂಗೆ ನಿಮ್ಗೆ ರಾಜಕಾರಣಿಗಳದ್ದು ಅವ್ರದ್ದು ಕೂಡ ಇದೆ. ಯಾರು ವಾಯ್ಸ್ ರೇಸ್ ಮಾಡ್ತಿಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ. ಗುರು, ಇವಾಗ ಯಾರೇ ವಾಯ್ಸ್ ರೇಸ್ ಮಾಡಿದ್ರು ಅವರಿಗೆ ಥ್ರೆಟ್ ಇರುತ್ತೆ ಅಥವಾ ಅವ್ರಿಗೆ ಫ್ಯಾಮಿಲಿಗೆ ಥ್ರೆಟ್ ಇರುತ್ತೆ. ಅದರಿಂದ ಹಾಗೆ ನಮ್ಮ ರಕ್ಷಣೆ ಮಾಡ್ತಿರೋ ಆ ರಕ್ಷಕರು ಅವರು ಭಯ ಪಟ್ಟೆ ಪಡ್ತಾರೆ. ಈ ಎಲ್ಲಿ ನಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಏನು ಅನ್ನೋದು ಭಯ ಪಟ್ಟು, ಅಥವಾ ಲಂಚನ ಇಸ್ಕೊಂಡು ಕೇಸ್ನ ಬೇರೆಯವ್ರ ಮೇಲೆ ಫೈಲ್ ಮಾಡಾಕ್ತಾರೆ, ಅಥವಾ ಕೇಸ್ನ ಅಲ್ಲೇ ಹೆಂಗೋ ಕ್ಲೋಸ್ ಮಾಡಾಕ್ತಾರೆ. ಇಲ್ಲಿ ತನಕ ಎಷ್ಟು ಜನರ ಅತ್ಯಾಚಾರ ಆಗಿಲ್ಲ, ಬಲಾತ್ಕಾರ ಆಗಿಲ್ಲ, ಮೋಸ, ದರೋಡೆ ಇವೆಲ್ಲ ಆಗಿರೋ ರೀಸನ್ಸ್ ಇವುಗಳು. ಇವಾಗ ಸಮೀರ್ ಅವರು ಸೌಜನ್ಯ ಮ್ಯಾಟರ್ ರೇಸ್ ಮಾಡಿದ್ರು, ಇನ್ನು ಸ್ವಲ್ಪ ದಿನ ಅಷ್ಟೇ, ಇದಾದ್ಮೇಲೆ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಆಗ್ತೀವಿ. ಅದಾದ್ಮೇಲೆ ಆ ಕೇಸು ಹೆಂಗೋ ಮಾಡಿ ಹೋಲ್ಡ್ ಮಾಡ್ತಾರೆ ಅಥವಾ ಹೆಂಗೋ ಕ್ಲೋಸ್ ಮಾಡ್ತಾರೆ. ಸೊ ಹಾಗಂತ ನಮ್ಮ ಆರಕ್ಷಕರಲ್ಲಿ ಎಲ್ಲರೂ ಅದೇ ತರ ಅಂತ ಹೇಳಕ್ಕಾಗಲ್ಲ. 50-50 ಎಲ್ಲೇ ಹೋದ್ರು 50-50 ಇದ್ದೇ ಇರ್ತಾರೆ. ಈ ಗೌಡ್ರು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಇದೇ ತರ ಇರ್ತಾರೆ ಅಂದ್ರೆ ಸುಳ್ಳಾಗುತ್ತೆ. ಯಾಕಂದ್ರೆ ನಿಯತ್ತಿಂದ ದುಡಿಯೋರು ತುಂಬಾ ಜನ ಇದ್ದಾರೆ. ಸೊ ಇವಾಗ ನಾವು ಸಮೀರ್ ಎಂ ಡಿ ಅವ್ರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತೀವಿ, ಲೈಕ್ ಈ ಕಂಪ್ಲೇಂಟ್ ಮತ್ತೆ ಮೂವ್ ಆನ್ ಆಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ, ಸ್ವಲ್ಪ ದಿನ ಗ್ಯಾಪ್ ಅಲ್ಲಿ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಆಗ್ತಾ ಹೋಗ್ತೀವಿ. ಹಾಗೆ ಈ ವಾಯ್ಸ್ ರೇಸ್ ಮಾಡಿರುವಂತ ಸಮೀರ್ ಎಂ ಡಿ ಅವರ ಕತೆ ಏನು, ನಾಳೆ ದಿನ ಅವ್ರಿಗೆ ಥ್ರೆಟ್ ಏನಾರು ಬಂದ್ರೆ ಕಾರಣ ಯಾರು, ಇದನ್ನೆಲ್ಲ ನೀವು ಹೇಳ್ಬೇಕು. ಗುರು, ನಾನು ಹೇಳೋದೊಂದೇ, ಈ ಅತ್ಯಾಚಾರ ಮಾಡಿರ್ತಾರೆ ಗೊತ್ತಾ, ಅವ್ರಿಗೆ ಶಿಕ್ಷೆ ಹೆಂಗೆ ಕೊಡಬೇಕು ಅಂದರೆ ಆ ಒಬ್ನಿಗೆ ಆ ಶಿಕ್ಷೆ ಕೊಟ್ಟರೆ ಸಾಕು, ಇನ್ನು ಯಾರಿಗೂ ಮತ್ತೆ ನಾನು ಅತ್ಯಾಚಾರ ಮಾಡ್ತೀನಿ ಅನ್ನೋದು ತಲೆಗೂ ಕೂಡ ಬರಕ್ಕೆ ಹೋಗ್ಬಾರ್ದು. ಆ ಥರ ಶಿಕ್ಷೆ ಇರಬೇಕು. ಯಾಕಂದರೆ ಹೆಣ್ಣು ಅಂದರೆ ದೇವತೆ, ಅವಳನ್ನ ಕೈ ಮುಕ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ.